ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನ ಘೋಷಿಸಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಇದ್ದಂತ ತಗಾದೆ ಇದು, ಸಮಸ್ಯೆ ಇದು. ಯಾವ ರೀತಿಯಾಗಿ ಈಗ ಮೀಸಲಾತಿ ಘೋಷಣೆ ಮಾಡಿರುವಂತದ್ದು, ಎಡಗೈ ಸಮುದಾಯಕ್ಕೆ 6%, ಬಲ ಸಮುದಾಯಕ್ಕೆ 6%, ಸ್ಪರ್ಶ್ಯ ಸಮುದಾಯಕ್ಕೆ 5% ಮೀಸಲಾತಿಗೆ ತೀರ್ಮಾನ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೇ ಈ ಒಳ ಮೀಸಲಾತಿ ಜಾರಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತ ಎಚ್.ಎನ್. ನಾಗಭವನ್ ದಾಸ್ ಅವರ ಆಯೋಗ ಸಲ್ಲಿಸಿರುವಂತಹ ವರದಿ ಇದೆಯಲ್ಲ, ಆ ವರದಿಯಲ್ಲಿರುವಂತಹ ವರ್ಗೀಕರಣವನ್ನ ಆಧರಿಸಿ ಇದೀಗ ಈ ಮೀಸಲಾತಿಯನ್ನ ಸರ್ಕಾರ ಜಾರಿ ಮಾಡೋದಕ್ಕೆ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿಗೆ ವಿಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಬಿಜೆಪಿ ಸದಸ್ಯರು ಮಾತನಾಡೋಕೆ ಮುಂದಾದ್ರು. ಸಿಎಂ ಮಾತಿನ ಮಧ್ಯ ಮಾತಾಡಬೇಡಿ ಅಂತ ಹೇಳ್ಕೊಂಡು ಸ್ಪೀಕರ್ ಕೂಡ ಅದಕ್ಕೆ ತಡೆ ಹಾಕ್ತಾರೆ. ಬಿಜೆಪಿ ಆಕ್ಷೇಪಕ್ಕೆ ಸಿಎಂ ಕೂಡ ತಿರುಗೇಟನ್ನ ಕೊಟ್ಟರು. ನಿಮ್ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನಾವು ಮಾಡಿದೀವಿ, ನಿಮ್ಮನ್ ಕಂಡ್ರೆ ನಮಗ್ ಭಯ ಇಲ್ಲ ಅಂತ ಸಿಎಂ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ 101 ಪರಿಶಿಷ್ಟ ಜಾತಿಗಳನ್ನ 3 ಗುಂಪುಗಳಾಗಿ, ಎಡಗೈ, ಬಲಗೈ ಮತ್ತೆ ಸ್ಪರ್ಶ್ಯ ಸಮುದಾಯ ಅಂತ ಹೇಳಿ ಒಟ್ಟು 17ರಷ್ಟಿತ್ತಲ್ಲ ಮೀಸಲಾತಿಯನ್ನ, ಅದನ್ನ ಈಗ 3 ಗುಂಪುಗಳಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಎಡಗೈಯಲ್ಲಿ ಇದ್ದವರು ಬಲಗೈಗೆ, ಬಲಗೈಯಲ್ಲಿ ಇದ್ದ ಎಡಗೈಗೆ, ಸ್ಪರ್ಶ ಸಮುದಾಯಕ್ಕೆ ಹೀಗೆ ವರ್ಗೀಕರಣ ಆಗಿದೆ. ಸೊ 101 ಜಾತಿಗಳಿಗೆ ಸಂಬಂಧಪಟ್ಟ ಹಾಗಿನ ಮೂಲ ಜಾತಿಗಳನ್ನ 5 ಗುಂಪುಗಳಾಗಿ ವರ್ಗೀಕರಿಸಿ ಎಲ್ಲ ರಿಪೋರ್ಟ್ ಕೊಟ್ಟಿದ್ರು. ಅದನ್ನೀಗ 3 ಗುಂಪುಗಳನ್ನಾಗಿ ವರ್ಗೀಕರಿಸಿ ಈಗ ಮೀಸಲಾತಿ ಪ್ರಕಟಿಸಲಾಗಿದೆ. ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಹೇಳ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಹೇಳ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಹೇಳ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿವೇಕದ ಹೆಜ್ಜೆ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಚರ್ಚೆ ಮುಂದುವರಿಸ, ಅದರ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳಿದ್ದೀರಿ. ಹಾಗೆಲ್ಲ ಮಂತ್ರಿಗಳೇ, ಈಗ ಅವರಿಗೆ ಅದರ ಬಗ್ಗೆ ಚರ್ಚೆ ಬೇಡ, ಮಾತುಕತೆ ಬೇಡ ಅಂತ ಹೇಳಿದೆ. ಮತ್ತೆ ಇದರಲ್ಲಿ ಬೇಡ, ಯಾಕಂದ್ರೆ ಆ ಸಬ್ಜೆಕ್ಟೇ ಬೇಡ. ಏನು ಡೆವಲಪ್ಮೆಂಟ್ ಬಗ್ಗೆ ಯಾವ ಸಬ್ಜೆಕ್ಟ್ ನಿಮ್ದು? ನಮ್ದ ಬೆಂಗಳೂರು ಅಧ್ಯಕ್ಷರೇ. ಈಗ ನಿಮ್ಮ ಅಲ್ಲ, ನಮ್ದು ನೇಮ 69 ಇದು ಮುಗಿಲಿ.